ಹೆಡ್ ಮಸಾಜ್ ಆಯಿಲ್ ನೀವು ಯಾವ್ದು ಬೇಕಾದ್ರೂ ತೊಗೋಬೋದು. ಕಾಟನ್ ಬೇಕು, ಫೋಮ್ ಬೇಕು, ಹೀಟರ್ ಬೇಕು. ಸ್ವಲ್ಪ ನಿಮಗೆ ಎಷ್ಟು ಆಯಿಲ್ ಬೇಕೋ ಅಷ್ಟು ಆಯಿಲ್ ಇದು ಮಾಡಿಕೊಂಡು ಆನ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಅದು ಹಾಟ್ ಆಗಬೇಕು. ನೋಡಿ, ಕ್ಲೈಂಟ್ಸ್ಗೆ ಸ್ವಲ್ಪ ಹೇರ್ ತೆಗೆದ್ಬಿಟ್ಟು ಹೇರಿಗೆ ಅಪ್ಲೈ ಮಾಡಬೇಕಾಗುತ್ತೆ ಆಯಿಲ್ನ. ಫುಲ್ಲು ರೂಟಿಗೆ ಅಪ್ಲೈ ಮಾಡಿ, ಹೇರಿಗೆಲ್ಲ ನೀವು ಆಯಿಲ್ ಹಚ್ಚಬೇಡಿ. ಅದು ಮಸಾಜ್ ಮಾಡ್ತಾ ಮಾಡ್ತಾ ಹೇರಿಗೆಲ್ಲ ಅಪ್ಲೈ ಮಾಡಬೇಕು. ಫಸ್ಟು ರೈಟ್ ಸೈಡ್ ಆರ್ ಲೆಫ್ಟ್ ಸೈಡು ಮತ್ತು ಬ್ಯಾಕ್ ಸೈಡೆಲ್ಲ ಆಯಿಲ್ನ ಹಚ್ಕೋಬೇಕು. ಅದು ಕಾಟನ್ನಲ್ಲೇ ಆಯಿಲ್ ತೊಗೊಂಡು ಡಿಪ್ ಮಾಡಿಬಿಟ್ಟು ಹಚ್ಕೋಬೇಕಾಗುತ್ತೆ. ನೋಡಿ, ಬ್ಯಾಕ್ ಸೈಡೆಲ್ಲ ಆಯಿಲ್ ಹಾಕ್ತಾಯಿದ್ದೀನಿ ಇವಾಗ. ಸೊ ಆಯಿಲ್ ಆದಮೇಲೆ ನೀಟಾಗಿ ಬ್ಯಾಕ್ ಸೈಡಿಂದ ಮಸಾಜ್ ಮಾಡಬೇಕು ಫ್ರಂಟ್ ತನಕನೂ. ಈಗ ಫ್ರಂಟಲ್ಲೂ ಅಷ್ಟೇ ನೀಟಾಗಿ ಮಸಾಜು ಸ್ಟೆಪ್ಸ್ ವೈಸ್ನ ತೊಗೋಬೇಕಾಗುತ್ತೆ. ನೀವು ರೂಟಿಗೆ ಅಪ್ಲೈ ಆಗಬೇಕು, ಯಾಕಂದರೆ ಅವರಿಗೆ ತುಂಬ ಹೆಡ್ಏಕ್ಸ್ ಇರುತ್ತೆ, ವರ್ಕ್ ಮಾಡ್ತಾ ಇರ್ತಾರೆ, ತುಂಬ ಟಯರ್ಡ್ ಆಗಿರುತ್ತೆ. ಸೊ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಆಯಿಲ್ ಮಸಾಜು. 15 ಡೇಸಿಗೊಂದು ನೀವು ಆಯಿಲ್ ಮಸಾಜ್ ಮಾಡ್ಕೊಳ್ಳಿ. ಏರ್ ಫಾಲ್ ಆಗ್ತಾಯಿದ್ರೆ ಕಂಟ್ರೋಲ್ ಆಗುತ್ತೆ. ಸೊ ತುಂಬ ರೂಟು ಟೈಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ತುಂಬ ಟಯರ್ಡ್ ಆಗಿದರೆ ತುಂಬ ರಿಲೀಫ್ ಆಗುತ್ತೆ. ಹೆಡ್ ಹತ್ರ ಆಯಿಲ್ ಹಾಕ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಬೇಕಾಗುತ್ತೆ. ನೋಡಿ, ಫೋರ್ಹೆಡ್ ಹತ್ರನೂ ಅಷ್ಟೇ ಮಸಾಜಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಟೆನ್ ಮಿನಿಟ್ಸ್ ಸ್ಟೀಮ್ ಕೊಡಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಮಸಾಜ್ ಮಾಡಬೇಕಾಗುತ್ತೆ ನೀವು. ಒನ್ ಅವರ್ ಹೆಡ್ ಮಸಾಜ್ ಮಾಡಬೇಕು. ನೀವು ಹೆಡ್ ಮಸಾಜ್ ಮಾಡಿಕೊಂಡು ಒಂದು 2 ಅವರ್ಸು ನೀವು
ಆಯಿಲ್ನ ಬಿಟ್ಟರೆ ಸಾಕು. ಆಮೇಲೆ ಏರ್ ವಾಶ್ ಮಾಡಿ 1 ಡೇ ಇಲ್ಲ 2 ಡೇಸ್ ಎಲ್ಲ ಆಯಿಲ್ನ ಬಿಡಬೇಡಿ. ಹೇರಲ್ಲಿ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಬ್ಬೊಬ್ಬರಿಗೆ ಆಯಿಲ್ ಅಡ್ಜಸ್ಟ್ ಆಗಲ್ಲ. ಸೊ 2 ಅವರ್ಸ್ ಸಾಕು. 1 ಡೇ ಬಿಟ್ಟು ನೀವು ಆಯಿಲ್ನ ಅಪ್ಲೈ ಮಾಡ್ಕೋಬೋದು. ಹೆಡ್ ಮಸಾಜ್ ಒಂದು 15 ಡೇಸಿಗೆ ಮಾಡಿಸ್ಕೊಂಡಿರ್ತೀರಲ್ಲ ಅದಕ್ಕೂ. ಮಸಾಜ್ ಆದಮೇಲೆ ಬ್ಯಾಕ್ ಸೈಡೆಲ್ಲ ಮಸಾಜ್ ಮಾಡಬೇಕಾಗುತ್ತೆ. ಅವ್ರಿಗೆ ಟ್ಯಾಡ್ ಆಗಿರ್ತಾರಲ್ವ, ತುಂಬ ರಿಲೀಫ್ ಆಗುತ್ತೆ. ಹ್ಯಾಂಡ್ ಹತ್ರನೂ ಅಷ್ಟೇ, 2 ಹ್ಯಾಂಡೂ ಅಷ್ಟೇ ಹೆಡ್ ಮಸಾಜ್ ಆದಮೇಲೆ ಹ್ಯಾಂಡ್ ಮಸಾಜ್ ಮಾಡಬೇಕಾಗುತ್ತೆ.